ಕೊನೆಗೂ ಇವತ್ತು RCB ಮತ್ತು ಗುಜರಾತ್ನವ್ರ ನಡುವೆ ನಡೆಯುವಂಥ ಫೈನಲ್ ಮ್ಯಾಚ್ ಇದೆ. ಆ ಮ್ಯಾಚಲ್ಲಿ ಇಷ್ಟು ದಿವಸ RCB ಮತ್ತು ಗುಜರಾತ್ನವರು ಯಾವ ಥರ ಮ್ಯಾಚ್ ಆಡಿದ್ದಾರೆ ಅದು ಯಾವುದು ಇವತ್ತು ಲೆಕ್ಕಕ್ಕೆ ಬರೋದಿಲ್ಲ. ಇವತ್ತಿನ ಮೈಂಡ್ಸೆಟ್ ಅವ್ರದ್ದು ಹೇಗಿದೆ, ಅದು ಗ್ರೌಂಡ್ನಲ್ಲಿ ಅವರು ಯಾವ ಥರ ಆಡ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಇನ್ನು ಗುಜರಾತ್ ಬಗ್ಗೆ ಹೇಳಬೇಕಂದ್ರೆ ಅವರಲ್ಲಿ ಟಾಪ್ 3 ಬ್ಯಾಟ್ಸ್ಮನ್ಗಳು ತುಂಬ ಅದ್ಭುತವಾಗಿ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಅದರಲ್ಲಿ ಶುಭ್ಮನ್ ಗಿಲ್ಲು, ಸಾಯಿ ಸುದರ್ಶನ್, ಜಾಸ್ ಬಟ್ಲರ್ ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ಗಳು ಅಂತ ಹೇಳ್ಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೊಡ್ತಾ ಇಲ್ಲ. ಅಂದರೆ ಅವರದ್ದು ಬ್ಯಾಟಿಂಗ್ ಎಲ್ಲ ಈ 3 ಜನರ ಮೇಲೇ ನಿಂತಿದೆ. ಇನ್ನು RCBನಲ್ಲಿ ಅವರೇ ಕೌಂಟರ್ ಕೊಡುವಂಥ ಬೌಲರ್ಸ್ಗಳು ಹೇಳಬೇಕಾದ್ರೆ ಭುವನೇಶ್ವರ್ ಕುಮಾರ್ದು ತುಂಬ ಅದ್ಭುತವಾಗಿ ಬೌಲಿಂಗ್ ಬಂದಿದೆ, ಒಳ್ಳೆ ವಿಕೆಟ್ಗಳು ತಗೊಂಡಿದ್ದಾನೆ. ಇನ್ನು ಕೃಣಾಲ್ ಪಾಂಡ್ಯದ ಬೌಲಿಂಗು ಕೂಡ ಪರವಾಗಿಲ್ಲ. ರಸಿಕ್ದಾರ್ ಪಾಪ ಏನು ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದಾನ್ರಿ. ಅಂದರೆ ಒಂದು ಒಳ್ಳೆ ಭರವಸೆ ಮೂಡಿಸಿದ್ದಾನೆ ಟೀಮ್ ಮ್ಯಾನೇಜ್ಮೆಂಟ್ಗೆ. ನನಗೊಂದು ಆಡೋದಕ್ಕೆ ಒಂದು ಅವಕಾಶ ಕೊಟ್ಟಿದ್ದೀರಾ, ಅದಕ್ಕೆ ತಕ್ಕನಾದ ಪ್ರತಿಫಲ ಕೊಡ್ತೀನಿ ಅಂತ ಹೇಳಿ ಅವರು ರೀಸೆಂಟಾಗಿ ಆಡಿದಂಥ ಮ್ಯಾಚಲ್ಲಿ ವಿಕೆಟ್ಗಳನ್ನು ತಗೊಂಡ್ಬಿಟ್ಟು ಅವರ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ ಅಂತ ಎಲ್ಲರಿಗೂ ತೋರಿಸಿದ್ದಾರೆ. ಇನ್ನು ನೀವು ರೀಸೆಂಟಾಗಿ ನೋಡಿರ್ಬೋದು, ಕ್ವಾಲಿಫೈಯರ್ ಮ್ಯಾಚಲ್ಲಿ RCBನವರು 250+ ಹೊಡೆದ್ಬಿಟ್ಟು ಅವ್ರಿಗೆ ಚೇಸ್ ಮಾಡೋದಕ್ಕೆ ಆಗಿಲ್ಲ. ಅಂದರೆ ಈ ಗುಜರಾತ್ನವ್ರದ್ದು ಜಾಸ್ತಿ ಅಂದರೆ ಅವರು 200, 210 ಇದಕ್ಕಿಂತ ಜಾಸ್ತಿ ಅಂದರೆ ಅವ್ರ ಕೈನಲ್ಲಿ ಚೇಸ್ ಮಾಡೋದಕ್ಕೆ ಆಗೋದಿಲ್ಲ. ಇನ್ನು RCB ಟೀಮ್ನಲ್ಲಿರುವಂಥ ಬ್ಯಾಟ್ಸ್ಮನ್ಗಳ ಬಗ್ಗೆ ಹೇಳಬೇಕಾದ್ರೆ ವಿರಾಟ್ ಕೊಹ್ಲಿ ಒಂದು 10ರಿಂದ 20 ಬಾಲ್ಗಳನ್ನು ಆಡ್ದ ಅಂದರೆ ಅವತ್ತಿನ ಆ ಮ್ಯಾಚಲ್ಲಿ ಸೆಂಚುರಿ ಬರೋದು ಗ್ಯಾರಂಟಿ. ಇನ್ನು ಇವತ್ತಿನ ಮ್ಯಾಚ್ನಲ್ಲಿ ಫಿಲ್ ಸಾಲ್ಟ್ ಆಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಆಡಿದ್ರೆ ಒಳ್ಳೆಯದು. ಇದು ಬಂದು ಜಸ್ಟ್ ರೂಮರ್ಸ್ ಆಗಿದೆ. ನನ್ನ ಪ್ರಕಾರ ಹೇಳಬೇಕಾದ್ರೆ ಇವತ್ತು ಆಡಿಸ್ತಾರೆ. ಯಾಕೆಂದರೆ ಫೈನಲ್ಲು ಸೆಕೆಂಡ್ ಟೈಟಲ್ ಬರೆ RCBನವರು ತಗೊಳ್ಳೇಬೇಕು ಅಂತ ಅವ್ರಿಗೂ ಕೂಡ ಒಂದು ಹೋಪ್ ಇರುತ್ತೆ. ಹಾಗಾಗಿ ಟೀಮ್ ಮ್ಯಾನೇಜ್ಮೆಂಟ್ನವರು ಇವತ್ತು ಫಿಲ್ ಸಾಲ್ಟ್ನ ಆಡಿಸ್ತಾರೆ. ಇನ್ನು ಈ ಟೀಮ್ನಲ್ಲಿರುವಂಥ ಬೇರೆ ಬ್ಯಾಟ್ಸ್ಮನ್ಗಳ ಬಗ್ಗೆ ಹೇಳಬೇಕಂದ್ರೆ ಕೃಣಾಲ್ ಪಾಂಡ್ಯದು ಒಂದು ಪರ್ಫಾರ್ಮೆನ್ಸ್ ಬಂದಿದೆ, ವೆಂಕಟೇಶ್ ಅಯ್ಯರ್ದು ಕೂಡ ಒಂದು ಪರ್ಫಾರ್ಮೆನ್ಸ್ ಬಂದಿದೆ. ರೀಸೆಂಟ್ ಮ್ಯಾಚಲ್ಲಿ ರಜತ್ ಪಾಟಿದಾರ್ 93 ರನ್ ಹೊಡೆದಿರೋದು. ಇನ್ನು ದೇವದತ್ ಪಡಿಕ್ಕಲ್ ಕೂಡ ಒಂದು 70, 80, 90 ರನ್ಸ್ ಇದುವರೆಗೂ ಇನ್ನೂ ಹೊಡೆದಿಲ್ಲ. ಇವತ್ತಿನ ಮ್ಯಾಚ್ನಲ್ಲಿ ದೇವದತ್ ಪಡಿಕ್ಕಲ್ ಕಂಬ್ಯಾಕ್ ಮಾಡಬಹುದು. ಇದು ನನ್ನ ಪ್ರಿಡಿಕ್ಷನ್. ಲಾಸ್ಟ್ ಟೈಮ್ ಕೂಡ ನಾನು ಮಾಡಿದಂಥ ಪ್ರಿಡಿಕ್ಷನಲ್ಲಿ ವಿರಾಟ್ ಕೊಹ್ಲಿ ಏನಾದ್ರು ಮಿಸ್ ಆದರೆ ಇವತ್ತು ರಜತ್ ಪಾಟಿದಾರನ್ನು ಹೊಡಿತಾನೆ ಅಂತ ಹೇಳಿದೆ. ಇವತ್ತು ಕೂಡ ಅದೇ ಹೇಳ್ತಾ ಇದ್ದೀನಿ. ಇವತ್ತು ಫಿಲ್ ಸಾಲ್ಟ್ ಏನಾದ್ರು ಮಿಸ್ ಆಯಿತು ಅಂದರೆ ರಜತ್ ಪಾಟಿದಾರ್ದು ರನ್ಗಳು ಬಂದೇ ಬರುತ್ತೆ. ಇನ್ನು ವಿರಾಟ್ ಕೊಹ್ಲಿದೆ ಹೇಳಬೇಕಂದ್ರೆ ಇವತ್ತು ಪೂರ್ತಿ ಮ್ಯಾಚ್ ಆಡುವಂಥ ಚಾನ್ಸಸ್ ಇದೆ. ಲಾಸ್ಟ್ ಮ್ಯಾಚ್ವರೆಗೂ ಸ್ಕ್ರೀಸಲ್ಲಿದ್ದು ಆಪೋಸಿಟ್ನಲ್ಲಿ ಯಾರು ಆಡ್ತಾರೋ ಅವರಿಗೆ ಆಂಕರಿಂಗ್ ಮಾಡ್ತಾ ಇವರು ಕೂಡ ರನ್ಗಳನ್ನು ಹೊಡಿತಾ ಟೀಮ್ನ ಒಂದು ಬ್ಯಾಲೆನ್ಸ್ ಥರ ತಗೊಂಡು ಹೋಗ್ಬೋದು. ನನ್ನ ಎಕ್ಸ್ಪೆಕ್ಟೇಷನ್ ಅಷ್ಟೇ. ಯಾಕೆಂದರೆ ವಿರಾಟ್ ಕೊಹ್ಲಿದು ಗೇಮ್ ಪ್ಲಾನ್ ಅದೇ ಥರನೇ ಇರುತ್ತೆ. ನಾಕ್ಔಟ್ ಮ್ಯಾಚಲ್ಲಿ ಮಾತ್ರ ಆದಷ್ಟು ಸ್ಕ್ರೀಸ್ನಲ್ಲಿ ಇರುವಂಥ ಪ್ಲ್ಯಾನ್ ವಿರಾಟ್ ಕೊಹ್ಲಿ ಮಾಡ್ತಾನೆ. ಇನ್ನು RCBನಲ್ಲಿರುವಂಥ ಓವರ್ ಆಲ್ ಬೌಲರ್ಸ್ಗಳು ಕೂಡ ಫಾರ್ಮಲ್ಲಿ ಬಂದಿದ್ದಾರೆ. ಜೋಸ್ ಹಜಲ್ವುಡ್ ಲಾಸ್ಟ್ ಮ್ಯಾಚಲ್ಲಿ 1-2 ವಿಕೆಟ್ ತೊಗೊಂಡ್ಬಿಟ್ಟು ನಾನು ಕೂಡ ಫಾರ್ಮಲ್ಲಿ ಬಂದಿದ್ದೀನಿ ಅಂತೇಳಿ ಒಂದು ಸಿಗ್ನೇಚರ್ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಅದೇ ಥರ ಇವತ್ತಿನ ಮ್ಯಾಚಲ್ಲೂ ಕೂಡ ಅದೇ ಪರ್ಫಾರ್ಮೆನ್ಸು ಬಂದೇ ಬರುತ್ತೆ. ಇನ್ನು ಮ್ಯಾಚ್ ಶುರುವಾದಾಗ ಗ್ರೌಂಡ್ನಲ್ಲಿ ಪೂರ್ತಿ ಟೀಮ್ನವರು ಯಾವ ಥರ ಆ ಒಂದು ಪ್ರೆಸರ್ನ ಹ್ಯಾಂಡಲ್ ಮಾಡ್ತಾರೆ ಅದ್ರ ಮೇಲೆ ಕೂಡ ಡಿಪೆಂಡ್ ಆಗುತ್ತೆ. ಆ ಒಂದು ಪ್ರೆಸರ್ ಹ್ಯಾಂಡ್ಲಲ್ಲಿ ಹೇಳಬೇಕಂದ್ರೆ RCBದು ಬಲ ತುಂಬ ಚೆನ್ನಾಗಿದೆ. ಯಾಕೆಂದರೆ GTನವರು ಲಾಸ್ಟ್ ಟೈಮು ಎಲ್ಲರೂ ಸೇರಿ ಸೂರ್ಯವಂಶಿನ ಟಾರ್ಗೆಟ್ ಮಾಡಿದ್ರು. ಅದು ಸೂರ್ಯವಂಶಿ ಬಿಟ್ಟರೆ ಬೇರೆ ಯಾವ ಬ್ಯಾಟ್ಸ್ಮನ್ಗಳಿಗೂ ಆಡುವಂಥ ಅವಕಾಶ ಕೊಟ್ಟಿಲ್ಲ. ಆದರೆ RCB ಟೀಮ್ನಲ್ಲಿ ಆ ಥರ ಇಲ್ಲ ರೀ. ಅವರು ಪರ್ಟಿಕ್ಯುಲರ್ ಆಗಿ ಯಾವ ಪ್ಲೇಯರ್ನು ಟಾರ್ಗೆಟ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ನೋಡಿ, ಅವರು ಫಿಲ್ ಸಾಲ್ಟ್ನ ಏನಾದ್ರು ಟಾರ್ಗೆಟ್ ಮಾಡಿದ್ರ ಅಂತ ತಿಳ್ಕೊಳ್ಳಿ, ರಜತ್ ಪಾಟಿದಾರ್ ಬಂದು ರನ್ ಹೊಡಿತಾನೆ. ರಜತ್ ಪಾಟಿದಾರ್ನ ಟಾರ್ಗೆಟ್ ಮಾಡಿದ್ರು ಅಂತ ತಿಳ್ಕೊಳ್ಳಿ, ವಿರಾಟ್ ಕೊಹ್ಲಿ ರನ್ ಹೊಡಿತಾನೆ. ಇನ್ನು ವಿರಾಟ್ ಕೊಹ್ಲಿನ ಟಾರ್ಗೆಟ್ ಮಾಡಿದ್ರೆ ಇದ್ದಕ್ಕಿದ್ದಾಗೆ ಕೃಣಾಲ್ ಪಾಂಡ್ಯ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ಆತ ಬಡಿ ರನ್ಗಳನ್ನು ಹೊಡೆದ್ಬಿಟ್ಟು ಬೆಂಕಿ ರನ್ಗಳನ್ನು ತಗೊಂಬಂದು ಒಂದು ಒಳ್ಳೆ ಟೋಟಲ್ನ ತಗೊಂಬಂದಿಡ್ತಾರೆ. ಇವತ್ತು RCBನವರು ಗೆಲ್ಲುವಂಥ 99% ಚಾನ್ಸಸ್ ಇದೆ. ಅದು ಪಿಚ್ ಕೈ ಕೊಟ್ಟರು ಕೂಡ ಇವತ್ತು ಇವರು ತಮ್ಮ ತಾಳ್ಮೆನ ಕಳ್ಕೊಳ್ಳೋದಿಲ್ಲ. ತುಂಬ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಅಂದರೆ ಈ ಸಾರಿ RCBಗೆ 2ನೇ ಕಪ್ಪು ಬಂದೇ ಬರುತ್ತೆ ರೀ. ಮ್ಯಾಚ್ ಶುರು ಆಗಿದ ಮೇಲೆ ಇವರು ಯಾವ ಥರ ಪರ್ಫಾರ್ಮ್ ಮಾಡ್ತಾರೆ ಅನ್ನೋದನ್ನು ನಾವೇ ಮ್ಯಾಚ್ ನೋಡುವಾಗಲೇ ನಮ್ಮ ಕಣ್ಣಾರೆ ನೋಡಿ ಆ ಮ್ಯಾಚ್ ಹೇಗೆ ನಡೆಯುತ್ತೆ ಅಂತ ಎಂಜಾಯ್ ಮಾಡೋದೊಂದು ಬಾಕಿ ಇದೆ ಅಷ್ಟೇ. ಇನ್ನು ಮ್ಯಾಚ್ನಲ್ಲಿ ಗುಜರಾತ್ನವರು ಯಾವುದೇ ತಂತ್ರ ಮಾಡ್ಕೊಂಡ್ಬಂದ್ರು ಇವರು ಅದನ್ನು ಪ್ರೆಸರಲ್ಲಿ ತೊಗೊಂಡ್ಬಿಟ್ಟು ಆಡೋದಿಲ್ಲ. ಕಂಪ್ಲೀಟ್ ಆಗಿ ರಿಲ್ಯಾಕ್ಸ್ ಆಗಿ ಆಡ್ತಾರೆ. ಯಾಕೆಂದರೆ ಈ ಸಾರಿ RCBನವರು ಆಡಿದಂಥ ಪ್ರತಿಯೊಂದು ಮ್ಯಾಚಲ್ಲೂ
ಇವರು ಎಫರ್ಟ್ ಹಾಕಿದ್ದಾರೆ. ಇವ್ರದ್ದು ಬಲ ತುಂಬಾ ಅದ್ಭುತವಾಗಿದೆ. ನೋಡೋಣ ಇರಿ, ಇವತ್ತಿನ ಮ್ಯಾಚ್ನಲ್ಲಿ RCBನವರು ಒನ್ ಸೈಡ್ ಮ್ಯಾಚ್ ಆಗಿ ಗೆಲ್ತಾರೆ. ಆದರೆ ಇವತ್ತು ಮ್ಯಾಚ್ ಮುಗಿಯೋವರೆಗೂ ಕಾದ್ಬಿಟ್ಟು ನಾವು ನೋಡಬೇಕು ಆ ಒಂದು ಮ್ಯಾಚಲ್ಲಿ ಏನು ಜಾದೂ ನಡೆಯುತ್ತೆ, ಏನು ಮ್ಯಾಜಿಕ್ ನಡೆಯುತ್ತೆ ಅಂತ. ಅಂದರೆ ಇವತ್ತು RCBಗೆ 2ನೇ ಕಪ್ ಲೋಡಿಂಗ್ದು ಕಂಪ್ಲೀಟ್ ಆಗಿ ರೆಡಿ ಇದೆ. ಇನ್ನು ಟೈಮ್ ಮುಗಿದ ಮೇಲೆನೇ ಗೊತ್ತಾಗೋದು ಇವತ್ತು RCBನವರು ಯಾವ ಥರ ಗೆಲ್ತಾರೆ ಅಂತ. ನಾವೇ ಅದನ್ನು ನಮ್ಮ ಕಣ್ಣಾರೆ ನೋಡಿ ಸೆಲೆಬ್ರೇಟ್ ಮಾಡೋದೊಂದು ಬಾಕಿ ಇದೆ.